ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಆರಂಭ ಆಗಿದೆ. ಲೋಕಸಭೆಗೆ ಟಿಕೆಟ್ ಏನೋ ಸಿಕ್ತು. ಟಿಕೆಟ್ ಸಿಕ್ಕ ಬಳಿಕ ಇದೀಗ ಕೆ ಸುಧಾಕರ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಆರಂಭ ಆಗಿದೆ. ಯಲಹಂಕದಲ್ಲಿ ಸ್ವಪಕ್ಷ ಬಿಜೆಪಿ ಕಾರ್ಯಕರ್ತರೇ ಪ್ರತಿಭಟನೆಗೆ ಇಳಿದಿದ್ದಾರೆ. ಓನಲ್ಲ ನೀನಲ್ಲ, ಚಿಕ್ಕಬಳ್ಳಾಪುರ ಲೋಕಸಭೆಗೆ ನೀ ಲಾಯಕ್ಕಿಲ್ಲ ಅಂತ ಧರಣಿಗೆ ಮುಂದಾಗಿದ್ದಾರೆ. ಬಿಜೆಪಿ ಟಿಕೆಟ್ ಪಡೆದ ಮಾಜಿ ಸಚಿವ ಸುಧಾಕರ್ ಅಣಕು ಶವಯಾತ್ರೆ ಮಾಡಿ ಬಿಜೆಪಿ ಕಾರ್ಯಕರ್ತರೇ ಕಿಡಿಕಾರಿದ್ದಾರೆ. ಕೊರೋನಾ ವೇಳೆ ಲಂಚ ಹೊಡೆದಂತಹ ಡಾಕ್ಟರ್ ಕೆ ಸುಧಾಕರ್ ಅಂತ ಬಿಜೆಪಿ ಕಾರ್ಯಕರ್ತರು ಅಣಕು ಶವ ಪ್ರದರ್ಶನ ಮಾಡಿದ್ದಾರೆ. ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಕೈಗೊಂಡಿದ್ದಾರೆ. ಶಾಸಕ ಎಸ್ಆರ್ ವಿಶ್ವನಾಥ್ರವರ ಮಗ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧ ಯಲಹಂಕ ಬಿಜೆಪಿ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಹೋರಾಟಕ್ಕೂ ಕೂಡ ಇಳಿದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಭಾರಿ ಹಗರಣಗಳನ್ನು ಮಾಡಿದ್ದೀರಿ, ನೀವು ಭಾರಿ ಹಗರಣದಲ್ಲಿ ಭಾಗಿಯಾಗಿದ್ದೀರಾ ಅಂತ ಬಿಜೆಪಿಯ ಕಾರ್ಯಕರ್ತರೇ ಗಂಭೀರ ಆರೋಪ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. भ्रष्टाचारी भ्रष्टाचारी बोलो भारत माता की जय। कोविड कला सुधाकर गे कोविड कला सुधाकर गे। ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್ ಬಾಬು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್ ಬಾಬು, ಸಾಕಷ್ಟು ಗಂಭೀರ ಆರೋಪಗಳು ಈ ಹಿಂದೆ ಕೂಡ ಕೇಳಿಬಂದಿತ್ತು ಕೋವಿಡ್ಗೆ ಸಂಬಂಧಪಟ್ಟಂತೆ. ಈಗ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಅಭಿಯಾನ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿ ಅದೇ ರೀತಿಯಾಗಿ ಅಣಕು ಪ್ರದರ್ಶನ ಮಾಡಿ ಕೂಡ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹೋರಾಟ ಯಾವ ರೀತಿಯಾಗಿ ನಡೀತು, ಅದೇ ರೀತಿಯಾಗಿ ಕೆ ಸುಧಾಕರ್ ಅವರಿಗೆ ಇದೀಗ ಟಿಕೆಟ್ ಸಿಕ್ಕ ಬಳಿಕ ಹಿನ್ನಡೆ ಆಗ್ತಾ ಇದೆಯಾ ಅಂತ. ಸಂತೋಷ್, ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮೇಲೆ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್, ಹಾಗೇನೆ ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ತೀವ್ರವಾಗಿ ಪೈಪೋಟಿ ನಡೆಸಿದ್ರು. ಪೈಪೋಟಿಯಲ್ಲಿ ಈಗ ಸುಧಾಕರ್ಗೆ ಟಿಕೆಟ್ ಸಿಕ್ಕಿ ಹೈಕಮಾಂಡ್ ಈಗ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಮೊದಲಿಂದನೂ ಸಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಅವರು ಸಹ ವಿದೇಶದಲ್ಲಿ ಮಾಸ್ಟರ್ಸ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಮಾಸ್ಟರ್ಸ್ ಮಾಡಿಸ್ಕೊಂಡು ಚೆನ್ನಾಗಿ ಓದ್ಕೊಂಡು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಬಂದಿರತಕ್ಕಂತಹ ಯುವಕ ಆಗಿರೋದ್ರಿಂದ ನನ್ನ ಮಗ ಎಲ್ಲಾ ರೀತಿಯಲ್ಲೂ ಸಭ್ಯ ವಾತಾವರಣ ಹೊಂದಿರತಕ್ಕಂಥದ್ದು ಮತ್ತು ವಿಶ್ವವಾಣಿ ಫೌಂಡೇಶನ್ ಮೂಲಕ ಒಂದಷ್ಟು ಕೆಲಸ ಕಾರ್ಯಗಳನ್ನ ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ನನ್ನ ಮಗನಿಗೆ ಟಿಕೆಟ್ ಕೊಡ್ಬೇಕು ಅಂತೇಳಿ ವಿಶ್ವನಾಥ್ ಪ್ರಬಲವಾಗಿ ಪೈಪೋಟಿಯನ್ನ ಕೊಟ್ಟಿದ್ರು. ಆದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸುಧಾಕರ್ ಅವರಿಗೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸಹ ಪ್ರಬಲ ಆಕಾಂಕ್ಷಿಗಳಾಗಿದ್ವಿ. ಕೊಟ್ರೆ ನನ್ನ ಮಗನಿಗೆ ಕೊಡಿ, ಗೆಲ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ, ಇಲ್ಲೇ ಹೋದ್ರೆ ನನಗೆ ಕೊಡಿ ಅಂತೇಳಿ ವಿಶ್ವನಾಥ್ ಅವರು ಕಳೆದ 4 ದಿನಗಳಿಂದ ಹೇಳ್ಕೊಂಡ್ ಬಂದಿರತಕ್ಕಂಥದ್ದು. ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಈಗ ಬಿಜೆಪಿ ನಾಯಕರುಗಳು ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಟಿಕೆಟ್ ಕೊಟ್ಟ ಹಿನ್ನೆಲೆಯಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ಅವರ ಬೆಂಬಲಿಗರ ಅಸಮಾಧಾನ ಮತ್ತು ಆಕ್ರೋಶ ಭುಗಿಲೆದಿದೆ. ಇವತ್ತು ಸಂಜೆ 5 ಗಂಟೆ ಸುಮಾರಿಗೆ ಯಲಹಂಕದ ಸಂತೆ ಸರ್ಕಲ್ ಅಂದ್ರೆ ಕೆಂಪೇಗೌಡ ಸ್ಟ್ಯಾಚ್ಯೂ ಸರ್ಕಲ್ ಬಳಿ ಬಿಜೆಪಿ ಕಾರ್ಯಕರ್ತರು 106 ಜನ ಬಿಜೆಪಿ ಕಾರ್ಯಕರ್ತರು ಜಮಾವಣೆಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಕರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಬಿಜೆಪಿ ನಾಯಕರುಗಳು ಅಂದ್ರೆ ಯಲಹಂಕ ಬಿಜೆಪಿ ಕಾರ್ಯಕರ್ತರುಗಳು ಹೊರ ಹಾಕಿ ಅಣುಕು ಶವಯಾತ್ರೆ ಮಾಡಿ ಆಮೇಲೆ ಕರೋನಾ ವೇಳೆ ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಅಣುಕಿಸ್ತಕ್ಕಂಥ ನಿಟ್ಟಿನಲ್ಲಿ
ಏನೋ ಕರೋನಾ ವೇಷಧಾರಿ ಮತ್ತೆ ಆ ಪ್ರತಿಕೃತಿ ದಹನವನ್ನ ಮಾಡಿ ತಮ್ಮ ಆಕ್ರೋಶನ ಹೊರೆ ಹಾಕಿದ್ದಾರೆ. ಗೋ ಬ್ಯಾಕ್ ಸುಧಾಕರ್ ಅಂತೇಳಿ ಘೋಷಣೆ ಕೂಗಿ ನಮ್ಮ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ನೀವು ಅಂದ್ರೆ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ನೀವು ಆರೋಗ್ಯ ಸಚಿವರಾಗ ಆಗಿರೋ ವೇಳೆ ಅನೇಕ ಕೋಟ್ಯಾಂತರ ರೂಪಾಯಿ ಅಕ್ರಮಗಳು ನಡೆದಿದೆ. ಅಕ್ರಮದ ವಾಸನೆ ನಿಮ್ಮ ಮೇಲೆ ಅಂಟ್ಕೊಂಡಿದೆ. ಆದ್ರಿಂದ ನಿಮ್ಗೆ ಕೊಡಬಾರ್ದಾಗಿತ್ತು, ಅಲೋಕ್ ವಿಶ್ವನಾಥ್ಗೆ ಕೊಡಬೇಕಿತ್ತು ಅಂತಕ್ಕಂಥ ಅಸಮಾಧಾನವನ್ನ, ಆಕ್ರೋಶವನ್ನ ಯಲಹಂಕದಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಯಲಹಂಕ ಬಿಜೆಪಿ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಾಯಕರುಗಳು ಮಾತನಾಡ್ತಾ ಏನೋ ಓನಲ್ಲ ನೀನಲ್ಲ, ಏನೋ ಉತ್ತಮ ನಾಯಕ ನೀನಲ್ಲ ಅಂತೇಳಿ ಆ ಓನಲ್ಲ ನೀನಲ್ಲ ಅಂತಕ್ಕಂಥ ಹಾಡನ್ನೂ ಸಹ ಅಣುಗಿಸೋ ನಿಟ್ಟಿನಲ್ಲಿ ಸುಧಾಕರ್ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರ ಹಾಕಿರ್ತಕ್ಕಂಥದ್ದು. ಇದೇ ವೇಳೆ ಅನೇಕ ನೂರಾರು ಜನ ಕಾರ್ಯಕರ್ತರು ಜಮಾವಣೆಯಾಗಿ ಗೋ ಬ್ಯಾಕ್ ಅಂತೇಳಿ ಘೋಷಣೆ ಕೂಗೋದ್ರ ಮೂಲಕ ತಮ್ಮ ಅಸಮಾಧಾನ ಹೊರ ಹಾಕಿದ್ದಾರೆ. ಅಂದ್ರೆ ನಮ್ಮ ಶಾಸಕರ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತಕ್ಕಂಥ ಅಸಮಾಧಾನನ ಇವರು ಹೊರ ಹಾಕಿದ್ರೆ, ಇವತ್ತು ಬೆಳಿಗ್ಗೆಯಿಂದಲೂ ಸಹ ಸುಧಾಕರ್ ಅವರು ಏನು JDS ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ, ದೇವೇಗೌಡರು ಹಾಗೇನೆ MTB ನಾಗರಾಜ್ರವರನ್ನ ಭೇಟಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಟಿಕೆಟ್ ಸಿಕ್ಕಿದೆ, ಮುಂದೆಯೂ ಸಹ ನಿಮ್ಮ ಸಹಕಾರ ಹೀಗೆ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮನೆಗಳಿಗೆ, ನಾಯಕರುಗಳ ಮನೆಗಳಿಗೆ, ದೇವಸ್ಥಾನಗಳಿಗೆ, ದೇವನಹಳ್ಳಿಯ ವಿಜಯಪುರ ಅಲ್ಲಿ ಚಂದ್ರಸ್ವಾಮಿ ದೇವಸ್ಥಾನದ ಜಾತ್ರೆಗೆ, ಆಮೇಲೆ ದೊಡ್ಡಬಳ್ಳಾಪುರ ತೂಬಿಗೆರೆಗೆ, ಹೀಗೆ ಎಲ್ಲಾ ಕಡೆ ಸಂಚಾರ ಮಾಡಿ ಅವರು ಸಹ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಸಮಾಧಾನ ಪಡ್ಕೊಳ್ತಕ್ಕಂಥ ವಿಷಯ ಸುಧಾಕರ್ ಬೆಂಬಲಿಗರಲ್ಲಿದ್ರೆ, ಯಲಹಂಕ ಶಾಸಕ ವಿಶ್ವನಾಥ್ ರವರ ಮಗ ಅಲೋಕ್ ವಿಶ್ವನಾಥ್ ರವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂಥ ಅಸಮಾಧಾನವನ್ನ ಯಲಹಂಕ ಬಿಜೆಪಿ ಕಾರ್ಯಕರ್ತರುಗಳು, ನಾಯಕರುಗಳು ಯಲಹಂಕದಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಹೊರ ಹಾಕಿದ್ದಾರೆ. ಸಂತೋಷ್, ಧನ್ಯವಾದಗಳು ಸುರೇಶ್ ಬಾಬು ನಿಮ್ಮೆಲ್ಲ ಮಾಹಿತಿ.